Hi guys, welcome back to my YouTube channel. This is Ashrita Manjesh. First official tentative schedule ಇಷ್ಟು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇದರಲ್ಲಿ ಫಸ್ಟ್ ಮೆನ್ಷನ್ ಮಾಡಿರೋದು ಎಂಟ್ರೆನ್ಸ್ ಎಕ್ಸಾಮ್. ಅದು 31st 7 ಇಂದ 2nd 8 ವರೆಗೂ ಇರುತ್ತೆ. ಅಂದರೆ 31st ಜುಲೈಯಿಂದ ಹಿಡಿದು 2nd ಆಗಸ್ಟ್ ವರೆಗೂ ಇರುತ್ತೆ. ಮುಂಚೆನೇ ಅವರು ಹೇಳಿದಾಗ್ಲೇ ಅದೇ ಡೇಟಿಗೆ ಮಾಡ್ತಿದ್ದಾರೆ ಎಕ್ಸಾಮ್. ತುಂಬ ಜನ ಕೇಳಿದ್ರು ಸಿವಿಲ್ಸ್ ಎಕ್ಸಾಮ್ ಕೂಡ ಇದೇ ಟೈಮಿಗೆ ಬೀಳುತ್ತೆ, ಪೋಸ್ಟ್ಪೋನ್ ಆಗಲ್ವಾ ಅಂತ. ಇವಾಗ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದ್ರಿಂದ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ, ರೇರ್ ಅಂತಲೇ ಹೇಳ್ಬೋದು. ನೀವು ಅದಕ್ಕೇ ಪ್ರಿಪೇರ್ ಆಗೋದು ಒಳ್ಳೆಯದು. ನೆಕ್ಸ್ಟ್ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ ಆಫ್ ಎಂಟ್ರೆನ್ಸ್ ಎಕ್ಸಾಮ್. ಇದು ಆಗಸ್ಟ್ ಫಸ್ಟ್ ವೀಕಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಈ ಟೈಮಲ್ಲಿ ನಿಮ್ಮ ಸ್ಕೋರ್ ಎಲ್ಲ ಎಷ್ಟು ಬಂದಿದೆ, ನೀವು 50 ಮಾರ್ಕ್ಸಿಗೆ ಎಷ್ಟು ಸ್ಕೋರ್ ಮಾಡಿದ್ದೀರಾ, ಮತ್ತು ನಿಮ್ಮದು ಎಷ್ಟು ರ್ಯಾಂಕ್ ಇದೆ ನಿಮ್ಮದು, ಅಂದರೆ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಜನ ನಿಮ್ಗಿಂತ ಜಾಸ್ತಿ ತೆಗೆದಿದ್ದಾರೆ, ನಿಮ್ಗಿಂತ ಕಮ್ಮಿ ತೆಗೆದಿದ್ದಾರೆ, ಅದೆಲ್ಲ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ವಿತಿನ್ ಕರ್ನಾಟಕ ಅದರ್ ಯೂನಿವರ್ಸಿಟಿ ಅಂಡರ್ ಕ್ಯಾಟಗರಿ ಬರ್ತೀನಿ ಅಂತ ಅಂದರೆ ನಾನು 40 ತೆಗೆದಿದ್ದೀನಿ. ನನಗಿಂತ ಜಾಸ್ತಿ ಯಾರು ತೆಗೆದಿದ್ದಾರೆ ಅಂತಲೂ ಗೊತ್ತಾಗುತ್ತೆ, ಆ್ಯಂಡ್ ನನಗಿಂತ ಕಮ್ಮಿ ಯಾರು ತೆಗೆದಿದ್ದಾರೆ ಅಂತಲೂ ಗೊತ್ತಾಗುತ್ತೆ. ಇದರಿಂದ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಐಡಿಯಾ ಕೂಡ ಬರ್ಬೋದು. ಓಕೆ, ನೆಕ್ಸ್ಟ್ ಆನ್ಲೈನ್ ಫಿಲ್ಲಿಂಗ್ ಆ್ಯಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಬೈ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್. ಒನ್ಸ್ ನೀವೆಲ್ಲ ನಿಮ್ಮದು ಸ್ಕೋರು ಮತ್ತು ನಿಮ್ಮದು ರ್ಯಾಂಕಿಂಗ್ ಎಲ್ಲ ರಿಲೀಸ್ ಆಗಿದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ನ ರಿಲೀಸ್ ಮಾಡ್ತಾರೆ. ಇದರಲ್ಲಿ ನೀವು ಯಾವ ಕೋರ್ಸಿಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದಾರೆ ಇದನ್ನು ಅಫಿಷಿಯಲ್ ಆಗಿ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಸೊ ಇದರಲ್ಲಿ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಕರೆಕ್ಟಾಗಿರಬೇಕು. ಮತ್ತು ನೀವೇನಾದರೂ ರಿಸರ್ವೇಷನ್ ಕ್ಯಾಟಗರಿ ಅಂಡರ್ ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಆ ಡಾಕ್ಯುಮೆಂಟ್ಸ್ ಎಲ್ಲನೂ ರಿಕ್ವೈರ್ಡ್ ಇರುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ಇವಾಗಲೇ ನೋಡಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮದು ಫೋಟೋ, ಮತ್ತು ಇದರಲ್ಲಿ ನಿಮ್ಮದು ಯಾವ ಕಾಲೇಜ್ನ ಪ್ರಿಫರೆನ್ಸ್ ಕೊಡ್ತೀರಾ. ಇವಾಗ ಅಫಿಲಿಟೇಟೆಡ್ ಕಾಲೇಜಸ್ ಇರುತ್ತೆ ಅಲ್ವಾ, ಸೊ ಅದರಲ್ಲಿ ಯಾವುದು ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಎಲ್ಲನೂ ಕೇಳ್ತಾರೆ. ಸೊ ಅದೆಲ್ಲನೂ ಇದರಲ್ಲಿ ಮೆನ್ಷನ್ ಮಾಡಬೇಕು. ಆ್ಯಂಡ್ ನಿಮ್ಮದು ಎಲ್ಲ ಡಿಗ್ರಿ ವೈಸ್ ಮಾರ್ಕ್ಸ್ ಕಾರ್ಡ್ಸ್ ಕೂಡ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ವೆರಿಫಿಕೇಷನ್ ಆಫ್ ಅಪ್ಲಿಕೇಶನ್ ಬೈ ಡಿಪಾರ್ಟ್ಮೆಂಟ್. ಆಗಸ್ಟ್ 3rd ವೀಕಲ್ಲಿ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಟೈಮಲ್ಲಿ ನೀವು ಹಾಕಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಆ್ಯಂಡ್ ಮಾರ್ಕ್ಸ್ ಕಾರ್ಡ್ಸ್ ಮತ್ತು ನೀವು ಗ್ರ್ಯಾಂಡ್ ಟೋಟಲ್ ಮಾಡಿ ನೀವೇ ಎಂಟರ್ ಮಾಡಿರ್ತೀರಲ್ಲ CGPA ಆ್ಯಂಡ್ ಮಾರ್ಕ್ಸ್, ಅದೆಲ್ಲ ಟ್ಯಾಲಿ ಆಗ್ತಿದೆಯಾ, ಆ್ಯಂಡ್ ಯಾವ್ದಾದ್ರು ರಿಸರ್ವೇಷನ್ ಕ್ಯಾಟಗರಿ ಅಂಡರ್ ಹಾಕಿದರೆ ಅದಕ್ಕೆ ಅದು ಕರೆಕ್ಟಾಗಿದೆಯಾ ನೀವು ಹಾಕಿರೋದು ಅಂತ ಎಲ್ಲ ಚೆಕ್ ಮಾಡ್ಕೊತಾರೆ. ಆ್ಯಂಡ್ ಈ ಟೈಮಲ್ಲಿ ಇನ್ ಕೇಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಫೈನಲ್ ಇಯರಲ್ಲಿ ಓದ್ತಿದ್ದೀನಿ ಅಂತ ಅಂದರೆ ನಿಮ್ದು ಇನ್ನೂ 6th ಸೆಮ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಬರೀ ರಿಸಲ್ಟ್ ಬಂದಿದೆ, ಇಲ್ಲ ರಿಸಲ್ಟ್ ಬಂದಿಲ್ಲ, ಆ ಥರ ಕಂಡೀಷನ್ಸಲ್ಲಿ ನೀವು ಹಾಕಿದರೆ ಅವ್ರಿಗೆ ಏನೋ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಕೇಳ್ತಾರೆ. ನಾನು ಅಪ್ಲೈ ಮಾಡಿದಾಗ ನಂದು ಇನ್ನೂ 6th ಸೆಮ್ ಮಾರ್ಕ್ಸ್ ಕಾರ್ಡ್ ಬಂದಿರಲಿಲ್ಲ, ಬರೀ ರಿಸಲ್ಟ್ದೇನೋ ಅಪ್ಲೈ ಮಾಡಿದೆ, PDF ಹಾಕಿದೆ. ಸೊ ಅವಾಗ ಅವರು ಕಾಲ್ ಮಾಡಿ ಕೇಳಿದರು. ಇನ್ ಕೇಸ್ ನೀವೇನಾದರೂ UGC ಪ್ರಕಾರ ಸಿಲಬಸ್ ಇದ್ದು ಇವಾಗ ಬೇರೆ ಸಿಲಬಸ್ಸಿಗೆ ಶಿಫ್ಟ್ ಆಗ್ತಿದ್ದೀರಾ ಅಂದರು ಅವಾಗಲೂ ಅವ್ರಿಗೇನಾದ್ರು ಡೌಟ್ಸ್ ಇದ್ದರೆ ಕೇಳ್ತಾರೆ. ಆ್ಯಂಡ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ನೀವು ಬರೋ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್ ಅಂತ. ಈ ಟೈಮಲ್ಲಿ ಸ್ಟೂಡೆಂಟ್ಸ್ ಯೂನಿವರ್ಸಿಟಿಗೆ ಹೋಗೋದ್ರಿಂದ ಏನು ಯೂಸ್ ಆಗಲ್ಲ, ಸೊ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಕು ಹೋಗ್ಬಿಡಿ. ನೆಕ್ಸ್ಟ್ ಈಸ್ ಅನೌನ್ಸ್ಮೆಂಟ್ ಆಫ್ ಸೆಲೆಕ್ಟೆಡ್ ಲಿಸ್ಟ್ ಆ್ಯಂಡ್ ಅಡ್ಮಿಷನ್ ಅಂಡರ್ ಸ್ಕೀಮ್ ಎ. ಇದು ಆಗಸ್ಟ್ 4th ವೀಕಲ್ಲಿ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ಕೀಮ್ ಎ ಅಂತ ಅಂದರೆ ಗೌರ್ಮೆಂಟ್ ಸೀಟ್ಸ್ ಯಾರಿಗೆಲ್ಲ ಸಿಗುತ್ತೆ ಅಂತ. ಓಕೆನಾ? ಈ ಟೈಮಲ್ಲಿ ಅನೌನ್ಸ್ಮೆಂಟ್ ಆಫ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿದರೆ ನಾನು ಹೇಳಿದ್ನಲ್ಲ ಮೆರಿಟ್ ಲಿಸ್ಟು, ಇದರಲ್ಲಿ 50% ನೀವು ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಆ್ಯಂಡ್ 50% ನಿಮ್ಮದು ಎಲ್ಲ ಡಿಗ್ರಿ ಮಾರ್ಕ್ಸ್ ಎಲ್ಲ ಟೋಟಲ್ ಮಾಡಿ ಅದರಲ್ಲಿ ಕನ್ಸಿಡರ್ ಮಾಡಿ ಯಾರ್ದು ಹೈಯೆಸ್ಟ್ ಇದೆ ಆ ಕ್ಯಾಟಗರಿಯಲ್ಲಿ ಅವರಿಗೆ ಸ್ಕೀಮೇ ಸಿಗುತ್ತೆ, ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಓಕೆನಾ? ಇನ್ ಕೇಸ್ ನಿಮ್ಮದು ತುಂಬ ಚೆನ್ನಾಗಿ ಸ್ಕೋರ್ ಬಂದಿದೆ, ನೀವು ಗೌರ್ಮೆಂಟ್ ಸೀಟ್ ತೊಗೋಬೇಕು ಅನ್ನೋ ಐಡಿಯಾ ಇದ್ದರೆ ನಾನೇನು ಹೇಳ್ತೀನಿ ಅಂತ ಅಂದರೆ ಆಗಸ್ಟ್ 4th ವೀಕ್ ಇವಾಗಲೇ ಫ್ರೀ ಮಾಡ್ಕೊಬಿಡಿ. ಆ ಟೈಮಲ್ಲಿ ನೀವು ಮೈಸೂರಿಗೆ ಬರಬೇಕಾಗುತ್ತೆ. ಮೇ ಬಿ 1 ಡೇ ಇಲ್ಲ 2 ಡೇಸ್ ಟೈಮ್ ಕೊಡ್ತಾರೆ ಅನಿಸುತ್ತೆ ನಿಮ್ಮದು ಏನು ಅನೌನ್ಸ್ಮೆಂಟ್ ಆದಮೇಲೆ, ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆದಮೇಲೆ. ಸೊ ಆ ಟೈಮಲ್ಲಿ ನೀವು ಮೈಸೂರಿಗೆ ಬಂದು ಏನು ಅಡ್ಮಿಷನ್ ಆಗಲೇಬೇಕು. ಇನ್ ಕೇಸ್ ನೀವು ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮ್ಮದು ಸೀಟ್ ಕ್ಯಾನ್ಸಲ್ ಆಗುತ್ತೆ, ಅದು ಬೇರೆಯವ್ರಿಗೆ ಹೋಗುತ್ತೆ. ನೆಕ್ಸ್ಟ್ ಅಡ್ಮಿಷನ್ ಅಂಡರ್ ಸ್ಕೀಮ್ ಬಿ. ಸ್ಕೀಮ್ ಬಿ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲ ಪೇಮೆಂಟ್ ಸೀಟ್ ಅಂತಲೇ ಹೇಳ್ಬೋದು. ಇದು ಸೆಪ್ಟೆಂಬರ್ 1st ವೀಕಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ಈ ಟೈಮಲ್ಲಿ ಯಾರ್ಯಾರೆಲ್ಲರಿಗೂ ಕ್ವಾಲಿಫೈ ಆಗಿದ್ದೀರಾ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅವ್ರಿಗೆಲ್ರಿಗೂ ಅಡ್ಮಿಷನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದೊಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಅಂದರೆ ಅದರಲ್ಲಿ ಬರೀ 30 ಸೀಟ್ಸ್ ಅಂತ ಅಂದರೆ ಅದರಲ್ಲಿ 10 ಸೀಟ್ಸು 15 ಸೀಟ್ಸು ಸ್ಕೀಮಿಗೆ ಇಟ್ಟಿರ್ತಾರೆ ಗೌರ್ಮೆಂಟ್ ಸೀಟ್. ಅದಾಗಿದ ಮೇಲೆ ನೆಕ್ಸ್ಟ್ ಉಳಿಯೋ 15-20 ಸೀಟ್ಸ್ ಮಾತ್ರ ಸ್ಕೀಮ್ ಬಿಗೆ ಅಡ್ಮಿಷನ್ ಮಾಡಿಸ್ಕೊಳ್ಳೋದು. ಸೊ
ಟಾಪಲ್ಲಿ ಯಾರು ಇರ್ತಾರೆ ಅಲ್ವಾ ಅವ್ರಿಗೆ ಮಾತ್ರ ಸ್ಕೀಮ್ ಬಿ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಒಳ್ಳೆ ಸ್ಕೋರ್ ಮಾಡ್ಕೊಳ್ಳಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಓಲ್ಡ್ ಕ್ವಶನ್ ಪೇಪರ್ಸ್ನ ಹೆಂಗೆ ನೀವು ತಕ್ಕೊಳ್ಳೋದು, ಹೆಂಗೆ ನೀವು ಸರ್ಚ್ ಮಾಡ್ಕೊಂಡು ಓದಬೇಕು ಅಂತ. ತುಂಬ ಇಂಪಾರ್ಟೆಂಟ್. ಓಲ್ಡ್ ಕ್ವಶನ್ ಪೇಪರ್ಸಿಂದ ತುಂಬ ಕ್ವಶನ್ಸ್ ಬರುತ್ತೆ. ಸೊ ಅದನ್ನು ಓದಿದ್ರೆ ನಿಮಗೆ ಸ್ಕೋರ್ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಸ್ಕೀಮ್ ಎಲ್ಲಿ 15 ಸೀಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಯಾರಾದರೂ ಬಂದಿಲ್ಲ, ಒಬ್ರೊಬ್ರು ತುಂಬ ಕೋರ್ಸಸ್ಗೆ ಅಪ್ಲೈ ಮಾಡಿರ್ತಾರೆ, ಅವ್ರಿಗೆ ಬೇಕಾಗಿರೋ ಕೋರ್ಸ್ ಸಿಕ್ಬಿಟ್ಟಿರುತ್ತೆ. ಸೊ ಇಲ್ಲೂ ಸಿಕ್ಕಿರುತ್ತೆ, ಬಟ್ ಆದರೆ ಅವ್ರು ಇಲ್ಲಿ ಬಂದು ಅಡ್ಮಿಷನ್ ಆಗಲ್ಲ ಆ ಸೀಟು. ಮತ್ತು ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ಗಳೆಲ್ಲ ಇರುತ್ತೆ ಸ್ಪೆಷಲ್ ಚೈಲ್ಡ್ಸ್ಗೆ. ಆ ಸೀಟ್ಸ್ಗಳು ಉಳಿದಿರೋದು ಸ್ಕೀಮ್ ಎ ಅಲ್ಲಿ ಸ್ಟಾರ್ಟಿಂಗಲ್ಲಿ ಯಾರು ಇರ್ತಾರೆ ಅಲ್ಲ ಅವರಿಗೆ, ಅದು ವಿತಿನ್ ಯೂನಿವರ್ಸಿಟಿ ಆಗಿರಬೇಕು. ಅವರು ಅದೇ ಯೂನಿವರ್ಸಿಟಿ ಅಂಡರ್ BSc ಮಾಡಿರಬೇಕು. ಮೈಸೂರು ಯೂನಿವರ್ಸಿಟಿ ಅಂಡರ್ BSc ಮಾಡಿರೋ ಕ್ಯಾಟಗರಿಯಲ್ಲಿ ಅವರಿಗೆ ಸ್ಟಾರ್ಟಿಂಗ್ ಬಂದಿರೋರಿಗೆ ಒಂದು 2-3 ಸೀಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಉಳಿದ್ರೆ ನಿಮ್ಮ ಲಕ್ ಚೆನ್ನಾಗಿದ್ರೆ ಅವರಿಗೆ ಸಿಗುತ್ತೆ ಸ್ಕೀಮ್ ಎ ಅಂಡರ್. ಓಕೆನಾ. ಮಿಕ್ಕಿದವ್ರಿಗೆಲ್ಲ ಸ್ಕೀಮ್ ಬಿ ಸಿಗ್ತಾ ಹೋಗುತ್ತೆ. ಓಕೆನಾ. ಅದು ಮತ್ತು ಇವಾಗ ಫಾರ್ ಎಕ್ಸಾಂಪಲ್ ನೀವು ಔಟ್ಸೈಡ್ ಯೂನಿವರ್ಸಿಟಿ, ಫಾರ್ ಎಕ್ಸಾಂಪಲ್ ನಾನು JSS ಯೂನಿವರ್ಸಿಟಿಯಲ್ಲಿ ಓದಿದ್ದೀನಿ. ಓಕೆನಾ. ಸೊ ನಾನು ಇವಾಗ ವಿತಿನ್ ಯೂನಿವರ್ಸಿಟಿ ಕನ್ಸಿಡರ್ ಆಗಲ್ಲ, ಬಟ್ ವಿತಿನ್ ಕರ್ನಾಟಕ. ಈ ಟೈಮಲ್ಲಿ ನಮಗೆ ಸ್ಕೀಮ್ ಎ ಅಲ್ಲಿ ಉಳಿದಿರೋ ಸೀಟ್ಸ್ನ ಕೊಡಲ್ಲ. ಇನ್ ಕೇಸ್ ನೀವು ವಿತಿನ್ ಯೂನಿವರ್ಸಿಟಿ ಲೈಕ್ ಮಹಾರಾಣಿ ಕಾಲೇಜ್ ಆಗಿರ್ಬೋದು, ಯುವರಾಜಸ್ ಆಗಿರ್ಬೋದು, ಇಲ್ಲ ತುಂಬ ಕಾಲೇಜಸ್ ಇದ್ದಾವೆ ಅಲ್ವಾ, ಆ ಥರ ಕಾಲೇಜಸಲ್ಲಿ BSc ಮುಗಿಸಿ ಆ ಕ್ಯಾಟಗರಿ ಅಂಡರ್ ಬರ್ತೀರಾ ಅಂದರೆ ಮಾತ್ರ ನಿಮಗೆ ಸ್ಕೀಮ್ ಎ ಅಲ್ಲಿ ಉಳಿದಿರೋ ಸೀಟ್ಸು ನಿಮಗೆ ಕೊಡ್ತಾರೆ. ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅವತ್ತು ಅಂತ ಹೇಳ್ಬೋದು. ಅದು ಬಿಟ್ಟು ಮಿಕ್ಕಿ ಸೀಟ್ಸ್ ಎಲ್ಲ ಸ್ಕೀಮ್ ಬಿ ಅವ್ರಿಗೆ ಕೊಡ್ತಾರೆ. ಸ್ಕೀಮ್ ಬಿ ಅಡ್ಮಿಷನ್ ಡೇಟ್ಸ್ ಎಲ್ಲ ನೀಟಾಗಿ ಮೆನ್ಷನ್ ಮಾಡ್ತಾರೆ. ಒನ್ಸ್ ಸ್ಕೀಮ್ ಎ ಅಡ್ಮಿಷನ್ ಎಲ್ಲ ಮುಗ್ದಾದ್ಮೇಲೆ ಸ್ಕೀಮ್ ಬಿ ಅಡ್ಮಿಷನ್ ಸ್ಟಾರ್ಟ್ ಮಾಡೋದು. ಸೊ ಸ್ಕೀಮ್ ಬಿ ಅಡ್ಮಿಷನ್ ಡೇಟ್ಸ್ ಇನ್ಫಾರ್ಮ್ ಮಾಡಿದಾಗ ನೀವು ಅವತ್ತಿನ ದಿನ ಬೆಳಗ್ಗೆ ಹೋಗಿ ಅಲ್ಲಿ ಸೈನ್ ಮಾಡಿ ನಿಮ್ಮದು ಕಾಲೇಜ್ ಪ್ರಿಫರೆನ್ಸ್ ಕೂಡ ಬರೀಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕೋರ್ಸಿಗೆ ಯುವರಾಜಸ್ ಇದೆ ಆ್ಯಂಡ್ ಸೆಂಟ್ ಫಿಲೋಸ್ ಇದೆ ಆ್ಯಂಡ್ ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿ ಇದೆ, ಅಲ್ಲಿ ನಾವು ಪ್ರಿಫರೆನ್ಸ್ ಬರೀಬೇಕು. ಓಕೆನಾ. ಅದ್ರ ಬೇಸ್ ಮೇಲೆ ನಿಮಗೆ ಕಾಲೇಜಸ್ ಸಿಗ್ತಾ ಹೋಗುತ್ತೆ. ನಾನು ಆವಾಗಲೇ ಹೇಳಿದಾಗಲೇ 30 ಸೀಟ್ಸ್ ಇರುತ್ತೆ, 35 ಸೀಟ್ಸ್ ಇರುತ್ತೆ, ಇಲ್ಲ 40 ಸೀಟ್ಸ್ ಇರುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ಆ್ಯಂಡ್ ಅಂದರೆ ಮಾನಸ ಗಂಗೋತ್ರಿಯಲ್ಲಿ 40 ಸೀಟ್ಸ್ ಇರುತ್ತೆ. ಅದ್ರ ಅಫಿಲಿಟೇಟೆಡ್ ಯೂನಿವರ್ಸಿಟೀಸ್ಗಳಲ್ಲೂ ತುಂಬ ಸೀಟ್ಸ್ ಇರುತ್ತೆ. ಬಟ್ ಆದರೆ ನೀವು ಯೂನಿವರ್ಸಿಟಿಯಲ್ಲೇ ಓದಬೇಕು ಅಂತ ಅಂದಾಗ ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಪ್ರಿಫರೆನ್ಸ್ ನೀವು ಬರೀಬೇಕು, ಅದ್ರ ಪ್ರಿಫರೆನ್ಸ್ ಮೇಲೆ ಡಿವೈಡ್ ಆಗ್ತಾರೆ. ನಿಮ್ಮ ಲಕ್ ತುಂಬ ಚೆನ್ನಾಗಿದ್ದೆ, ಅದು ಏನು ಹೇಳೋಕ್ಕಾಗಲ್ಲ. ಅವತ್ತಿನ ದಿನ ನಿಮ್ಮ ಲಕ್ ಮೇಲೆ ಎಲ್ಲ ಡಿಪೆಂಡ್ ಆಗಿಬಿಡುತ್ತೆ. ಓಕೆನಾ. 2 days 3 days ಮ್ಯಾಕ್ಸ್ ಟು ಮ್ಯಾಕ್ಸ್ 2 days ಅಡ್ಮಿಷನ್ಸ್ ಪ್ರೊಸೆಸ್ ನಡೆಯುತ್ತೆ. ಓಕೆ. ಸೀಟ್ಸ್ ಎಷ್ಟಿದ್ದಾವೆ ಆ್ಯಂಡ್ ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ, ನಾನು ಯಾವ ಕ್ಯಾಟಗರಿ ಬರ್ತೀನಿ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅಫಿಷಿಯಲ್ ವೆಬ್ಸೈಟಲ್ಲಿ ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ದಾರೆ ಎಲ್ಲ ಕೋರ್ಸಸ್ಸಿಗೂ. ಸೊ ನೋಡ್ಕೊಳ್ಳಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ವಿತಿನ್ ಯೂನಿವರ್ಸಿಟಿ ಬರ್ತೀರಾ ಈ ಕ್ಯಾಟಗರಿಯಲ್ಲಿ ಆ್ಯಂಡ್ ರಿಸರ್ವೇಷನಲ್ಲಿ ಬರ್ತೀರಾ ಅಂದರೆ ಆ ರಿಸರ್ವೇಷನ್ಗೆ ಎಷ್ಟು ಸೀಟ್ಸ್ ಇದೆ ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 10 ಇದೆಯಾ, 3 ಇದೆಯಾ, 2 ಇದೆಯಾ ಅಂತ. ಸೊ ಇದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ನಾನು ಎಷ್ಟು ಸ್ಕೋರ್ ಮಾಡಬೇಕು ನನಗೆ ಗೌರ್ಮೆಂಟ್ ಸೀಟ್ ಸಿಗೋಕ್ಕೆ ಅಂತ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಆ ಸೀಟ್ ಮ್ಯಾಟ್ರಿಕ್ಸ್ನ ನಿಮ್ಮ ಕೋರ್ಸಿಂದ ಒಂದ್ಸಲಿ ನೀವು ನೋಡ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಇದು ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ ಇದ್ದರೆ, ಇಲ್ಲ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ದರೆ ಮೈಸೂರು ಯೂನಿವರ್ಸಿಟಿ ಬಗ್ಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.